ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರನ್ನ ನುಗ್ಗಿಸುವಂತ ರೈಟ್ಸ್ ನಿಮಗಿಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಗಮನದೊಳಗೆ ಇಟ್ಕೊಳ್ಬೇಕು. ನಿಮ್ಗೆ ಯಾರ ತಿಮ್ಮಾಪುರ ಫೋನ್ ಹಚ್ಚೋಲಕ್ಕ, ಸಿದ್ದರಾಮಯ್ಯ ಹಚ್ಚೋಲಕ್ಕ ನಮಗೆ ಸಂಬಂಧ ಇಲ್ಲ. ಅದು ನೀವು ಯಾರ ಫೋನಿನ ಒತ್ತಡಕ್ಕೆ ಬಂದ ಹೋರಾಟಗಾರರನ್ನ ಹತ್ತಿಕ್ಕುವಂತ ಅಧಿಕಾರ ಆರಕ್ಷಕ ಇಲಾಖೆಗೆ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಆರಕ್ಷಕ ಇಲಾಖೆಯವರು ತಿಳ್ಕೊಳ್ಳಬೇಕು. ಎರಡನೇದು, ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರೀತಾರೆ. ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಯಾಕೆ ಕರೀತಾರೆ ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಐತಿ, ಅದಕ್ಕೊಂದು ಇತಿಹಾಸ ಐತಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ನನಗನ್ನಿಸ್ತೈತಿ ಕಾಶಿ ಅಂತ ಥರ್ಡ್ ಕ್ಲಾಸ್ ಅಧಿಕಾರಿಗಳಿಗೆ ಇದು ಅರ್ಥ ಆಗಂಗಿಲ್ಲ. ಕಾಶಿ ಅಂತ ಥರ್ಡ್ ಕ್ಲಾಸ್ ಅಧಿಕಾರಿಗಳಿಗೆ ಇದು ಯಾಕೆ ಅರ್ಥ ಆಗಂಗಿಲ್ಲ ಅಂತ ದಬ್ಬಾಳಿಕೆ. ನೀನು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬಾ, ನಿನ್ನ ತಾಕತ್ ಏನೈತೆ ನೀ ತೋರಿಸು, ನಮ್ಮ ತಾಕತ್ ನಾವು ತೋರಿಸ್ತೀವಿ, ರಾಜಕಾರಣ ಮಾಡೋಣ. ಅದನ್ನ ಬಿಟ್ಟು ಸಾರ್ವಜನಿಕ ಕೆಲಸ ಕೇಳಕ್ ಬಂದವರಿಗೆಲ್ಲ ನೀ ದಬ್ಬಾಳಿಕೆ ಮಾಡ್ತಿ ಅಂದ್ರ ನಿನಗೆ ಯಾವ ನೈತಿಕತೆ ಐತಿ ಇಲ್ಲಿ ಇರಾಕ? ಆಗಲೇ ಒಂದಿಷ್ಟು ಜನ ಅವನ ಕೈಯಾಗ ಮನವಿ ಕೊಡೋಣ ಕರೀರಿ ಅವನಂತಾರ. ಅಂತ ಥರ್ಡ್ ಕ್ಲಾಸಿನ ಕೈಯಾಗ ನಾವು ಎಲ್ಲರೂ ಮನವಿ ಕೊಟ್ಟಿವಿ ಅಂದ್ರೆ ನಮ್ದು ಗೌರವ ಕಡಿಮೆ ಆಗ್ತೈತಿ. ಅವ್ರಿಗಿಂತ ಮೇಲಿನವ್ರು ಯಾರು ಇರ್ತಾರ ಅವ್ರ ಕೈ ಕೊಡ್ಬೇಕು. ತಾಲೂಕಾ ದಂಡಾಧಿಕಾರಿ, ಜಿಲ್ಲಾಧಿಕಾರಿ ಅಂತ ಅವ್ರ ಕೈಯಾಗ ನಾವು ಮನವಿ ಕೊಡ್ಬೇಕು. ನಿಮ್ಮ ಅಧಿಕಾರಿಗಳು ತಪ್ಪು ಮಾಡಾಕತ್ತಾರ ಅಂತೇಳಿ ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು. ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಯಾಕೆ ಕರೀತಾರ ಅಂತಂದ್ರ ನ ಅಂದ್ರೆ ನಲ್ಲಿಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಗ ಅಂದ್ರೆ ಗಟಾರಗಳ ಸ್ವಚ್ಛತೆ ಆಗಿರ್ಬೇಕು. ನಗರ ಅಂದ್ರೆ ರ ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೇಕು. ನಾವು ಅಡ್ಡಾಡುವಂತ ಎಲ್ಲ ರಸ್ತೆಗಳು ಸಹಿತ ಅಭಿವೃದ್ಧಿಯನ್ನು ಹೊಂದಿರಬೇಕು. ಆ ಅಂದ್ರೆ ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂಥ ನಗರ ಅಭಿವೃದ್ಧಿಯನ್ನ ಇವತ್ತು ಗಪ್ಪಿ ಎದ್ದು ಅಡ್ಡಾಡಕ್ ಬರಲಂತ ಕಸ ಚೆಲ್ಲೋ ಮಟ್ಟಕ್ಕೆ ನೀವು ಅಧಿಕಾರಿಗಳು ಹೋಗ್ತೀರಿ ಅಂತಂದ್ರ ನಿಮ್ಮ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದಾದ್ಮೇಲೆ ಇವತ್ತಿನ ವ್ಯವಸ್ಥೆ ಹೆಂಗಾಗಿಬಿಟ್ಟೈತಪ್ಪ ಅಂತಂದ್ರ ಆಡಳಿತ ವ್ಯವಸ್ಥೆ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟಂಗಾಗೈತಿ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರ ಹುಚ್ಚರ ಕೈಯಾಗ ಕಲ್ಲು ಕೊಟ್ರಿ ಅಂದ್ರೆ ಅವ್ರು ಕಿಶ ಇಡುವತ್ತಾವ ಗೊತ್ತಾಗಂಗಿಲ್ಲ, ಯಾರ ಕೈಲಿ ಒಗಿತಾವ ಹೇಳಕ್ ಬರಂಗಿಲ್ಲ. ಅಂತ ಒಂದು ವ್ಯವಸ್ಥೆ ಇಲ್ಲಿ ಬಂದ್ಬಿಟ್ಟದೆ. ಈಗ ಮ್ಯಾಲಿನಿಂದಲೇ ಕೆಳಗಡೆ ಹಗರಣದ ವ್ಯವಸ್ಥೆ ಇದೆಯಲ್ಲ, ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಈಗ ನಗರಸಭೆಗೆ ಸಂಬಂಧಪಟ್ಟಂತವು 10 ವಿಷಯಗಳದಾವ. ಒಂದೆರಡು ವಿಷಯ ಹೇಳಿ ನಾನು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಎಲ್ಲರಿಗೂ ಲೇಟ್ ಆಗೈತಿ. ಏನಾಗಿಬಿಟ್ಟೈತಪ್ಪ ಅಂತಂದ್ರ ಈಗ ಏನಾಗಿಬಿಟ್ಟೈತಿ ಅಂತಂದ್ರ ಈ ಖಾತಾ ಮಾಡೋದು ಅಂತ ಹೇಳ್ತಾರೆ. ಪ್ರಯಾಸಲ್ಲಿ ನಿಂತವ್ರಿಗೆಲ್ಲ ಗುರ್ತೈತಿ. ಈ ಖಾತಾ, ಬಿ ಖಾತಾ ಮತ್ ಎ ಖಾತಾದ ಆಪ್ಷನ್ ಸೆಂಟರ್ ನೆಕ್ಸ್ಟ್ ಅವ್ರು 3 ಹಂತ ಐತಿ. ಇವೆಲ್ಲ ರೊಕ್ಕ ಬಿಡಿ ಸ್ಕೀಮ್ ಅವ. ನೀವು ಇರ್ತೀನ್ರಿ ನಮ್ಮ ಜಾಯಿನ್ ಆಗುವ, ನಮ್ಮ ರೊಕ್ಕ ಕೊಟ್ಟು ನೀವು ಪೋಸ್ಟಿಂಗ್ ತಗೋರಿ. ಇದೇ ಕೆಲಸ. ಒಂದು ಉದಾಹರಣೆ ತಗೊಳಕ್ 10,000 ರೂಪಾಯಿ ಕೇಳ್ತೀರಿ ಅಂದ್ರೆ ನಮ್ಮ ಮನೆ ನಾವು ಕಡಿಸಿ ನಿನಗೆ 10,000 ಕೊಡ್ಬೇಕು? ಕಾಮನ್ ಸೆನ್ಸ್ ಇರ್ಬೇಕು ಅಧಿಕಾರಿಗಳಿಗೆ. ನೀವು 10,000, 20,000, 50,000 ತಗೊಂಡ ಬಿ ಖಾತಾದ ಉದಾಹರಣೆ ಮಾಡಿದ್ದ ಉದಾಹರಣೆಗಳು ಸಾಕಷ್ಟು ಅದಾವು. ಇದು ಓಪನ್ ಚಾಲೆಂಜ್ ಅಧಿಕಾರಿಗಳಿಗೆ. ಯಾರು ನಾವು ಮಾಡಿಲ್ಲ ಅಂತೇಳಿ ನೀವು ಪ್ರೂವ್ ಮಾಡ್ತಂದ್ರೆ ಅದನ್ನ ನಾವು ತಗೋದಿಲ್ಲ ಅಂತ ಪ್ರೂವ್ ಮಾಡುವಂತ ಸಾಮರ್ಥ್ಯ ನಮ್ಮ ಹತ್ರ ಐತಿ. ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರ ಅನ್ನುವಂತ ನೋಡದೇ ಇರ್ತಕ್ಕಂಥ ಶಾಸಕರು ಈ ರೀತಿಯ ಭ್ರಷ್ಟಾಚಾರಗಳನ್ನ ಮಾಡಿ ಆಡಳಿತ ವ್ಯವಸ್ಥೆಯನ್ನ ಗಬ್ಬೆಬ್ಬಿಸಿ ಜನಸಾಮಾನ್ಯರ ಮೇಲೆ ಇವತ್ತೇನು ಹೊರೆ ಹಾಕಾಕತ್ತೀರಿ, ಇದರ ಪರಿಣಾಮವನ್ನು ಬರುವಂತ ದಿನಗಳಲ್ಲಿ ನೀವು ಎದುರಿಸ್ತೀರಿ ಅಂತ ಹೇಳ್ತಾ ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಸ್ವಚ್ಛ ಆಡಳಿತವನ್ನ ಕೊಟ್ಟಿರುವಂತ ಸನ್ಮಾನ್ಯ ಕಾರಜೋಳ ಸಾಹೇಬರು ಪ್ರತಿನಿಧಿಸಿದಂತ ತಾಲೂಕಿನ ದಯವಿಟ್ಟು ಕಳೆದ 35-40 ವರ್ಷಗಳಿಂದ ರಾಜಕಾರಣ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ಆಡಳಿತ ಮಾಡಿರ್ತಕ್ಕಂಥ ತಾಲೂಕಿನೊಳಗ ಹಗರಣಗಳ ಸರಮಾಲೆಯನ್ನ ಕಟ್ಟಿ ತಾಲೂಕಿನ ಹೆಸರು ಕೆಡಿಸುವಂತ ಕೆಲಸವನ್ನು ದಯವಿಟ್ಟು ನೀವು ಮಾಡಬೇಡ್ರಿ. ನಿಮ್ಗೆ ಜನ ಆಶೀರ್ವಾದ ಮಾಡ್ಯಾರ. ಜನರ ತೀರ್ಪನ್ನು ಕೂಡ ನಾವು ಸ್ವಾಗತ ಮಾಡೀವಿ. ನೀವು ಇನ್ನೂ 2 ವರ್ಷ ಅಧಿಕಾರದಾಗಿರೋರಿದ್ದೀರಿ. ಕರೆಕ್ಟ್ ಆಗಿ ಆಡಳಿತ ಮಾಡ್ರಿ. ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ರಿ. ಮೂಲಭೂತ ಸೌಕರ್ಯವನ್ನು ಕೊಡದೇ ಇರಲ್ಲ ಅಂತ ವ್ಯವಸ್ಥೆ ನಿಮ್ಮ